ಎಲ್ಲರಿಗೂ ನಮಸ್ಕಾರ ರೀ. ನೋಡ್ಬೋದು ರೀ, ಮನೆಯಲ್ಲಿರುವಂತಹ ಹಸಿ ಕಾಯಿನಲ್ಲಿ ಈ ಥರನೇ ಒಂದು ಸಾಯಂಕಾಲ ಸ್ನ್ಯಾಕ್ಸ್ ಅಂಥೇಳಿ ಮಾಡಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ನೋಡ್ಬೋದು ರೀ, ತುಂಬ ಗರಿ ಗರಿಯಾಗಿಯೂ ಇದೆ ರೀ. ನೋಡು ನಿಮಗೆ ಈ ಥರನೇ ಅಂದರೆ ಇದು ನಾನು ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದೀನಿ ರೀ. ತುಂಬ ಒಂದು ಸ್ಮೂತಾಗಿಯೂ ಬಂದಿದೆ ನೋಡ್ಬೋದು. ಒಳಗಡೆ ಸ್ಟಫಿಂಗ್ನು ಸಹ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇದನ್ನು ಸಾಮಗ್ರಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಇದನ್ನು ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ರೀ. 1/4 ಬೌಲಷ್ಟು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಇದು 1 ಬೌಲ್ನಷ್ಟು ನಾನು ಇದು ಕಾಯಿ ನೋಡಿರಿ, ಒಣ ಕೊಬ್ಬರಿನೂ ಅಲ್ಲ, ಈ ಕಡೆ ತುಂಬ ಹಸಿ ಕಾಯಿನೂ ಇಲ್ಲ, ಮಧ್ಯಕ್ಕೆ ಇದ್ದದ್ದು, ಅಂದರೆ ತುಂಬಾ ಒಣಗಿರಲ್ಲ, ತುಂಬಾ ಹಸಿ ಇರಲ್ಲ ಅಂಥ ಕಾಯನ್ನು ತುರ್ಕೊಂಡಿದ್ದೀನಿ ರೀ. ಇವಾಗ ಮಳೆಗಾಲ ಟೈಮ್ನಲ್ಲಿ ನೋಡಿರಿ, ಅವು ಕಾಯಿ ಉಳಿದ್ರೆ ಅದು ಹಾಳಾಗಿ ಹೋಗುತ್ತೆ. ಹಾಗಾಗಿ ಇದು ಒಂದು ಈ ಥರ ಸ್ನ್ಯಾಕ್ಸು ಮಾಡಿದ್ರೆ ಮಕ್ಕಳಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಎಣ್ಣೆಯಲ್ಲಿ ನಾನಿವತ್ತು ಇದೊಂದು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೇನೆ ರೀ. ನಮ್ಮ ಚಾನಲ್ಲು ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ನೋಡಿರಿ, ಇಲ್ಲಿ ನನಗೆ ಸ್ವಲ್ಪ ಇದು ಹೀಗೇ ಹಾಕ್ಕೊಂಡು ಲಟ್ಟಿಸೋದು ಅಭ್ಯಾಸ ಇದೆ ರೀ. ನಾನು ಹಾಗಾಗಿ ಗ್ಯಾಸ್ ಕಟ್ಟೆ ಮೇಲೆ ಹಾಕೋತಾ ಇದ್ದೀನಿ. 1 ಬೌಲ್ನಷ್ಟು ನಾನು ಗೋಧಿನ ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೇ ನೋಡಿರಿ 1/4 ಬೌಲ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟಿಗೆ ಒಂಚೂರು ಉಪ್ಪು ಹಾಕಬೇಕು ರೀ, ಇಲ್ಲಿಗೆ ಸಪ್ಪೆ ಬರುತ್ತೆ. ಇವಾಗ ಇದಕ್ಕೇ 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೇ ನೋಡಿರಿ ನೀರನ್ನು ಹಾಕಿ ಕಲಸೋಣ. ನಾನು ಹಿಟ್ಟು ಯಾವ ಬೌಲ್ನೇ ತೊಗೊಂಡಿದ್ದು ನೋಡಿರಿ, ನೀರನ್ನು ಅದೇದಾಗೆ 1 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೇನೆ. ಇದಕ್ಕೇ ನಾನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಬೇಕು ರೀ. ನಾವು ಚಪಾತಿ ಮಾಡ್ತೀವಿ ನೋಡಿರಿ, ಚಪಾತಿಕ್ಕಿನಲ್ಲೂ ಸ್ವಲ್ಪ ಗಟ್ಟಿ ಇರಬೇಕು ಇದು ಹಿಟ್ಟು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ರೀ. ಅಂದರೆ ಇದು ನಾವು ಚೆನ್ನಾಗಿ ಈ ಥರ ಒರೆಸಿ ಕಲಿಸ್ಕೊಂಡ್ರೆ ನೋಡಿರಿ, ನಮಗೆ ಹಿಟ್ಟು ಚೆನ್ನಾಗಿ ಹದವಾಗುತ್ತೆ. ಅಂದರೆ ನಮಗೆ ಚೆನ್ನಾಗಿ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ತಾ ಇದ್ದೀನಿ ರೀ. ಸ್ವಲ್ಪ ಇದನ್ನು ಇವಾಗ ನನಗೆ ಗಟ್ಟಿನೇ ಇದೆ ರೀ. 1-2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಂದು ಹಿಟ್ಟು ಕಲಸೋದು ರೆಡಿ ಆಗಿದೆ. ಅಂದರೆ 10 ನಿಮಿಷ ನಾವು ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ರೀ ಹಿಟ್ಟಿಗೆ. ಇವಾಗ ನಂದು 1 ಬೌಲ್ನಲ್ಲಿ ಇಷ್ಟು ನೀರು ಉಳಿಸ್ಕೊಂಡಿದ್ದೀನಿ ನೋಡ್ಬೋದು ರೀ. ಇವಾಗ ಇದನ್ನು ನಾವು ಚೆನ್ನಾಗಿ ಇದನ್ನು ಮುಚ್ಚಿ ಇಡಬೇಕು ರೀ ಹಿಟ್ಟು. ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ನಾವು ಇದನ್ನು ಸ್ವಲ್ಪನೇ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ. ತುಂಬ ನೈಸ್ ಬೇಡ್ರಿ, 4 ರೌಂಡ್ ಆದರೆ ಸಾಕು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮಿಕ್ಸಿ ಈ ಥರನೇ ತುಂಬ ನೈಸ್ ಮಾಡಿಲ್ಲ, ತರಿನೇ ಮಾಡಿದ್ದೀನಿ ರೀ. ಇವಾಗ ಇಲ್ಲಿ ತಟ್ಟೆ ಇಟ್ಕೊಂಡಿದ್ದೀನಿ, ಈ ತಟ್ಟೆಗೆ ನಾವು ಮಿಕ್ಸಿ ಮಾಡಿರೋದು ಹಾಕ್ಕೊಳ್ಳೋಣ ರೀ. ಇವಾಗ ನಾವು ಇದನ್ನು ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ. ನಾನಿಲ್ಲಿ 1/2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ. ಇದಕ್ಕೇ ಹಾಕೋತಾ ಇದ್ದೀನಿ ರೀ. ಸಕ್ಕರೆ ಹಾಕ್ಕೊಂಡ್ಮೇಲೆ ಇವಾಗ ಇದಕ್ಕೇ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ರೀ. ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇ 1-2 ಏಲಕ್ಕಿಯನ್ನು ಈ ಥರ ನೋಡಿರಿ, ಚೆನ್ನಾಗಿ ಏಲಕ್ಕಿ ಇತ್ತಂದರೆ 2 ಹಾಕಿರಿ. ಸ್ವಲ್ಪನೇ ಸಣ್ಣದು ಸ್ವಲ್ಪ ಇರ್ತದೆ ನೋಡಿರಿ, ಅದು 1-2 ಹೆಚ್ಚಿಗೆ ಹಾಕ್ಕೋಬೋದು ರೀ. ಇವಾಗ ಇದಕ್ಕೇ ನೋಡಿರಿ, ನಾನಿಲ್ಲಿ 1-2 ಮುಷ್ಟಿಯಷ್ಟು ಶೇಂಗದ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ಸಿಪ್ಪೆ ತೆಗೆದು ಹಾಕ್ಕೊಂಡ್ರೂ ಬರುತ್ತೆ, ಹಿಂಗಾದ್ರೂ ಬರುತ್ತೆ. ಹಿಂಗೆ ಹಾಕಿದ್ರೇ ಸ್ವಲ್ಪ ನಮಗೆ ಅದು ಉದುರಾಗಿ ಅಂದರೆ ಬಿಡಿಯಾಗಿನೂ ಚೆನ್ನಾಗಿರುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ 1/4 ಕಪ್ನಷ್ಟು ನಾನು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಇದಕ್ಕೆ ಹಾಕ್ಕೊಳತ್ತೀನಿ ರೀ. ತುಂಬ ನೈಸ್ ಏನು ಮಾಡೋದು ಬೇಡ, ಸ್ವಲ್ಪ ತರಿನೇ ಇರಬೇಕು, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ತುಂಬ ನೈಸ್ ಮಾಡ್ಕೊಂಡಿಲ್ಲ ರೀ. ಸ್ವಲ್ಪ ಈಗ ಒಳಗೆ ಈ ಥರನೇ ಅರ್ಧಂಬರ್ಧನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಇದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ನಾವೆಲ್ಲಿಗೆ ನಾವು ಕರ್ಜಿಕಾಯಿ ಅಂತ ಮಾಡ್ತೀವಿ ನೋಡಿರಿ, ಅದರೊಳಗೇ ಸ್ವಲ್ಪ ಚೇಂಜು. ಅಂದ್ರೆ ನಾವು ಒಣ ಕೊಬ್ಬರಿ ಹಾಕ್ತೀವಿ, ನಾನು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ದೇನೆ ರೀ. ಈ ಥರ ನೋಡಿರಿ ಮಾಡಿದ್ರೆ ಇಷ್ಟು ಟೇಸ್ಟ್ ಇದೆ ರೀ. ನಾನು ಸ್ವಲ್ಪ ತಿಂದು ನೋಡಿದೆ, ತುಂಬ ಟೇಸ್ಟ್ ಇದೆ.
ಮಕ್ಕಳು ಖಂಡಿತವಾಗಿ ಇಷ್ಟಪಡ್ತಾರೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಾವು ಇಟ್ಕೊಂಡಿರುವಂಥ ಹಿಟ್ಟನ್ನು ನಾವು ತೆಗೆದು ನೋಡೋಣ ರೀ. ಅಂದರೆ ಇವಾಗ ನಮ್ಮದು 10 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕ್ರಿ. ಈ ಥರ ನಮ್ಮದು ಸ್ವಲ್ಪ ಹಿಟ್ಟು ಸ್ಮೂತ್ ಆಗಿದೆ. ಅವನು ಕಲಸಿ ಇಟ್ಟಿದ್ದೆ ನೋಡಿರಿ. ಕಲಸಿಟ್ಟಿದ್ದಕ್ಕೆ ತುಂಬ ಚೆನ್ನಾಗಾಗಿದೆ ನೋಡ್ಬೋದು. ತುಂಬ ಒಂದು ಸ್ಮೂತ್ನೂ ಆಗಿದೆ. ಅಂದರೆ ಸ್ವಲ್ಪ ಗಟ್ಟಿನೇ ಕಲಸಿರೋದು. ಇವಾಗ ಈ ಥರನೇ ರೋಲ್ ಮಾಡ್ಕೊಂಡು ನೋಡಿರಿ. ನಿಮಗೆ ಸಣ್ಣದು ಬೇಕಿದ್ರೆ ಸಣ್ಣ ಮಾಡ್ಕೊಳ್ರಿ, ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿಯೇ ಮಾಡ್ಕೋತಾ ಇದ್ದೀನಿ ರೀ. ತುಂಬ ದೊಡ್ಡದೂ ಇಲ್ಲ, ತುಂಬ ಚಿಕ್ಕದೂ ಇಲ್ಲ. ನೋಡ್ಬೋದು ನಾವು ಇವಾಗ ಅಡಿಕೆ ಬರುತ್ತೆ ನೋಡಿರಿ, ಅಡಿಕೆ ಸೈಜ್ನಲ್ಲೇ ಇದನ್ನು ನಾನು ಮಾಡ್ಕೊತಾ ಇದ್ದೀನಿ ರೀ. ನಾನಿಲ್ಲೊಂದು 4-5 ಉಳ್ಳೆಗಳನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ರೀ. ತುಂಬ ಬೇಗ ಆಗುವಂಥದ್ದು. ಗೋಧಿ ಹಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರೀ. ಕೆಲವೊಬ್ರು ಮೈದಾ ಹಿಟ್ಟಿನಲ್ಲೂ ಮಾಡ್ಬೋದು. ಗೋಧಿ ಹಿಟ್ಟಿನಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಇಷ್ಟು ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ರೀ. ಇವಾಗ ನಾವು ಇದಕ್ಕೇನೆ ನೋಡಿರಿ, ಸಣ್ಣದೇ ಉಳ್ಳೆಗಳನ್ನು ಈ ಥರ ಮಾಡಿ ನಾವು ಲಟ್ಟಿಸ್ಕೋಬೇಕ್ರಿ. ಸ್ವಲ್ಪನೇ ಹಿಟ್ಟನ್ನು ಹಚ್ಕೊಂಡಿದ್ದೇನೆ, ತುಂಬ ಜಾಸ್ತಿ ಬೇಡ್ರಿ. ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೋಡಿರಿ, ನಾವು 1-2 ಸರ್ತಿ ಲಟ್ಟಿಸಿದ್ರೆ ಸಾಕು. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈ ಥರನೇ ರೌಂಡ್ ಶೇಪ್ನಲ್ಲೇ ನಾವು ಇದನ್ನು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ನಾನು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ನೋಡ್ಬೋದು. ತುಂಬ ತೆಳ್ಳಗೆ ನಾನು ಈ ಥರನೇ ಲಟ್ಟಿಸ್ಕೊಂಡು ಇದನ್ನು ಸ್ವಲ್ಪನೇ ನಾವು ತುಂಬ ಒಂದೇ ಸರ್ತಿ ಲಟ್ಟಿಸ್ಕೊಂಡು ಮಾಡ್ಕೋಬೇಕ್ರಿ. ಅಂದರೆ ಬೇಗ ಆಗುತ್ತೆ ಅಂಥೇಳಿ ಅನ್ನೋದು. ಒಂದೊಂದೇ ಆದರೆ ತುಂಬ ಟೈಮ್ ಆಗುತ್ತೆ. ನಾವು ಈ ಥರ ಬೇಗ ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದೇ ಥರನೇ ನಮಗೆ ಎಲ್ಲವನ್ನು ಈ ಥರನೇ ನೋಡಿರಿ. ತುಂಬ ಬೇಗ ನಿಮಗೆ ಒಂದು 5 ನಿಮಿಷದಲ್ಲೇ ಈ ಥರ ನೀವು ಲಟ್ಟಿಸ್ಕೊಂಡು ಮಾಡ್ಬೋದು ರೀ. ಇದು ನಿಮಗೆ ಒಂದು ಅರ್ಧ ಗಂಟೆ ಒಳಗೆ, ಒಂದು 20 ಮಿನಿಟ್ಸ್ನಲ್ಲೇ ಇದು ನಿಮಗೆ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ನೋಡಿರಿ, ಒಂದು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಈ ಥರ ಕೈ ಅಳತೆಯಲ್ಲಿ ಅಂತಲೇ ತೊಗೊಂಡು ನೀವು ಇದನ್ನು ಮಾಡ್ಕೋಬೋದು ರೀ. ಈ ಥರನೇ ನೀವು ಫೋಲ್ಡ್ ಮಾಡಿ ಇದನ್ನು ಈ ಥರನೇ ಪ್ರೆಸ್ ಮಾಡಿದ್ರೂ ಆಗುತ್ತೆ ನೋಡ್ಬೋದು. ಇವಾಗ ನೋಡ್ಬೋದು ನಾನು ಇದನ್ನು ಫುಲ್ಲು ನಾನು ಪ್ರೆಸ್ ಮಾಡಿದ್ದೀನಿ ರೀ. ಇದನ್ನು ಈ ಥರ ಶೇಪ್ ಮಾಡ್ಬೋದು. ಶೇಪ್ ಮಾಡಿಕಂದ್ರೂ ಇದು ನಾವು ನಿಮಗೆ ಕರ್ಜಿಕಾಯಿ ಮಾಡೋಂಥದ್ದು ಸಾಚ ಬರ್ತದೆ ನೋಡಿರಿ, ಅದನ್ನು ಸಹ ತೊಗೊಳ್ಬೋದು. ಕರ್ಜಿಕಾಯಿ ಮಾಡೋಂಥದ್ದು ಪ್ರೆಸ್ಸಿಂಗ್ದು ಬರ್ತದೆ ನೋಡಿರಿ, ಅದನ್ನು ತೊಗೋಬೋದು. ಈ ಥರನೇ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ಸ್ಪೂನ್ನಲ್ಲೂ ಸಹ ಹಾಕ್ಕೋಬೋದು ರೀ. ನಾನು 1 ಸ್ಪೂನು ಲೆಕ್ಕದಲ್ಲಿ ಹಾಕಿದ್ದೀನಿ. ಇದನ್ನು ಈ ಥರನೇ ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರನೇ ಒಂಚೂರು ಪ್ರೆಸ್ ಮಾಡಿದ್ರೆ ಸಾಕು ರೀ. ನೋಡ್ಬೋದು ತುಂಬ ಬೇಗನೆ ಇದನ್ನು ಈ ಥರನೇ ಫೋಲ್ಡ್ ಮಾಡಿದ್ರೆ ಸಾಕು, ತುಂಬ ಬೇಗ ಬರುತ್ತೆ. ನೋಡ್ಬೋದು ರೀ, ನಾವು ಇದನ್ನು ಈ ಥರನೇ ಫೋಲ್ಡ್ ಮಾಡ್ಕೊತ ಹೋದರೆ ನಮ್ಮದು ತುಂಬ ಬೇಗ ನೋಡ್ಬೋದು ರೆಡಿಯಾಗಿದೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಕೊನೆಯದಾಗಿ ಸ್ವಲ್ಪನೇ, ಅಂದರೆ ನಾವು ಇದು ಲಟ್ಟಿಸ್ಕೊಂಡಿರೋದು ಎಲೆ ದೊಡ್ಡದಿತ್ತು ಅಂತಂದರೆ 1 ಚಮಚನೂ ಸ್ವಲ್ಪ ಮೇಲೆ ಹಾಕಬೇಕ್ರಿ. ನೋಡ್ಬೋದು ತುಂಬ ನಮ್ಮದು ಹಿಟ್ಟಲಿಂತೆ ಲಟ್ಟಿಸಿದ್ದೀವಿ ಅಂತಂದರೂ ತುಂಬ ಹಿಟ್ಟಾಗಿಲ್ಲ. ಅಂದರೆ ಸ್ವಲ್ಪ ಕಡಿಮೆ ಹಿಟ್ಟಿನಲ್ಲೇ ನಾವು ಇದನ್ನು ಲಟ್ಟಿಸ್ತಾರೆ ನೋಡಿರಿ, ತುಂಬ ಹಿಟ್ಟಾಗಲ್ಲ. ಕರಿಬೇಕಾದ್ರೆ ನಮಗೆ ಕಪ್ಪಗೆ ಬರೋದಿಲ್ಲ. ಚೆನ್ನಾಗಿ ಬೇಗನೆ ಇದನ್ನು ಮಾಡ್ಬೋದು. ನೋಡ್ಬೋದು ನಮ್ಮದು ರೆಡಿಯಾಗಿತ್ತು. ಇವಾಗ ನೋಡ್ಬೋದು ರೀ, ನಾನು ಇಲ್ಲೊಂದು 6-7 ಮಾಡಿ ಇಟ್ಕೊಂಡಿದ್ದೇನೆ ರೆಡಿ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಒಂದೊಂದನೇ ನಾವು ಹಾಕೋಣ. ನೋಡ್ಬೋದು ತುಂಬ ಬೇಗ ಆಗುತ್ತೆ ರೀ. ಕಡಿಮೆ ಆಯಿಲ್ನಲ್ಲಿ ಇದನ್ನು ನೀವು ಮಾಡ್ಬೋದು ನೋಡಿರಿ. ಇವಾಗ ಈ ಕಡೆನೇ ಒಂದು ಕಡೆ ಟರ್ನ್ ಮಾಡೋಣ, ತುಂಬ ಬೇಗ ಆಗುತ್ತೆ. ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಸಹ ಟರ್ನ್ ಮಾಡ್ಕೊಳ್ಳೋಣ. ನಮ್ಮದು ಗೋಲ್ಡನ್ ಬ್ರೌನು ಆ ಕಡೆ ಈ ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಾಗೆ ನಾವು ಕರೆದು ತೆಗಿಬೇಕ್ರಿ. ನೋಡ್ಬೋದು ಈ ಕಣ್ಣು ನಾನು ಇದನ್ನು ಸಹ ಮತ್ತು ಈ ಕಡೆನ ಚೂರು ನಾವು ಮಾಡ್ಕೊಳ್ಳೋಣ. ನೋಡ್ಬೋದು ರೀ, ನಾನು 2 ಸೈಡ್ನಲ್ಲಿನೂ ಈ ಸೈಡ್ನು ಬೇಯಿಸಿದ್ದೇನೆ ರೀ, ಮತ್ತು ಈ ಸೈಡ್ನು ನನಗೆ ಬೇಯಿಸ್ಕೊಂಡಿದ್ದೇನೆ, ಅಂದರೆ ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ಸಹ ಈ ಸೈಡು ಸ್ವಲ್ಪ ಇದನ್ನು ಈ ಕಡೆ ಆಗಿರ್ತದೆ ನೋಡಿರಿ, ನಮಗೆ ಅದು ಸ್ವಲ್ಪನೇ ಹಿಟ್ಟು ಥರ ಉಳಿತದೆ ಅಂಥೇಳಿ ಸ್ವಲ್ಪ ಇದು ಈ ಥರನೇ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ. ನಾವು ಇದನ್ನು ತೆಗೆದು ಇಟ್ಕೊಳ್ಳೋಣ ರೀ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ನಾವು ಇದನ್ನು ಮಾಡಿದ್ದೇವೆ.
ಚೆನ್ನಾಗಿ ಒಳ್ಳೆ ಕಲರ್ನು ಬಂದಿದೆ ರೀ. ಮತ್ತು ನಾವು ಗೋಧಿ ಹಿಟ್ಟು ಹಾಕಿದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ಒಂದೊಂದನೇ ಆಗಿ ಇದನ್ನು ಈ ಥರನೇ ಎಷ್ಟಾಗುತ್ತೆ ಅಷ್ಟು ನಾವು ಬಿಡಬೇಕ್ರಿ. ಇವಾಗ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಬಂದಿದೆ ರೀ. ನಮ್ಮದು ಕೊನೆಯದಾಗಿ ಈ ಥರನೇ ನಾನು ಇನ್ನು ಇದು ಲಾಸ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ಇಷ್ಟು ತಗೊಂಡು ನಾನು ಫ್ರೈ ಮಾಡಿದ್ದೀನಿ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ನಾನು ಇವೆರಡು ತೆಗೆದು ಇಟ್ಕೊತಾ ಇದ್ದೀನಿ. ನೋಡ್ಬೋದು ನನಗೆ ಇಷ್ಟು ಒಂದು ಕಡಿಮೆ ಆಯಿಲಲ್ಲಿ ಇಷ್ಟೆಲ್ಲ ಆಗಿದೆ. ಇನ್ನು ಚೂರು ಆಯಿಲ್ ಉಳ್ಕೊಂಡೈತೆ. ನೋಡ್ಬೋದು ರೀ ನಮ್ಮದು ಸುಮಾರು ಒಂದು 35ರಿಂದ 40 ಈ ಥರನೇ ಕರ್ಜಿಕಾಯಿ ಅನ್ಬೋದು. ಸಾಯಂಕಾಲ ಸ್ನ್ಯಾಕ್ಸು ಹಸಿ ಕಾಯಿ ಇತ್ತು ಅಂದರೆ ನಾವು ಈ ಥರ ಮಾಡ್ಕೋಬೋದು ರೀ. ನೋಡ್ಬೋದು ತುಂಬ ಸುಲಭವಾದಂಥ ವಿಧಾನದಲ್ಲಿ. ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.